ಮಂದಿರದಲ್ಲಿ ಒಂದು ಸ್ವಾಮಿಗಳ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಒಂದು ವ್ಯಸನಮುಕ್ತ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ವ್ಯಸನಮುಕ್ತ ಅಂದರೆ ಯಾವುದೇ ಪದಾರ್ಥ ನಶೆಯನ್ನು ಮುಕ್ತ ಮಾಡಬೇಕಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಈಗಾಗಲೇ ಕಾರ್ಯಕ್ರಮ ಚಾಲನೆ ಕೊಟ್ಟು ಬರ್ತಾಯಿದ್ದೀವಿ. ಈ ಒಂದು ಜಾಗೃತಿ ಇಡೀ ನಗರದಲ್ಲಿ ಇದು ಹರಡಬೇಕು ಮತ್ತು ಪ್ರತಿಯೊಂದು ಅಧಿಕಾರಿಗಳು ಸಹಿತ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಏಕೆಂದರೆ ಕೇವಲ ಇಂಥ ಸ್ಥಳದಲ್ಲಿ ನಾವು ಜನರಿಗೆ ಒಂದು ಸಂದೇಶ ಕೊಟ್ಟು ಕೊಡೋದ್ರಿಂದ ಇದು ವ್ಯಸನಮುಕ್ತ ಆಗುವಂಗಿಲ್ಲ. ನಾವು ಪ್ರತಿಯೊಂದು ವಾರ್ಡ್ಗಳಿಗೆ ಎಲ್ಲ ಭೇಟಿ ಕೊಟ್ಟು ಕೆಲವೊಂದು ಪದಾರ್ಥಗಳು ದುಕಾನಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಇಂಥ ಪದಾರ್ಥಗಳು ಗುಟ್ಕಾ ಮಾಣಿಕ್ಚಂದ್ ಪಾನ್ ಪರಾಗ ಇವೆಲ್ಲ ಇವು ವ್ಯಸನಕ್ಕೆ ಚಟ ಆಗ್ತಂಥ ಪದಾರ್ಥಗಳು ಇವು ಮಾರಾಟ ಆಗಬಾರ್ದು. ಇವೆಲ್ಲವನ್ನು ಅಧಿಕಾರಿಗಳು ಗಮನ ಹರಿಸಿ ಅವೆಲ್ಲವನ್ನು ಕೇವಲ ಕೆಲವು ಸ್ಥಳಗಳಲ್ಲಿ ಇಂಥ ನಶೆ ಇರ್ತಕ್ಕಂಥ ಪದಾರ್ಥಗಳು ಒಂದು ನಿಷೇಧಿತ ಪ್ರದೇಶದಲ್ಲಿ ಅವು ಮಾರಾಟ ಮಾಡಬೇಕು. ಏಕೆಂದರೆ ಮಕ್ಕಳು ದಿನನಿತ್ಯ ಕಿರಾಣಿ ಅಂಗಡಿಗೆ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇಂಥ ಪದಾರ್ಥಗಳಿದ್ದರೆ ಇವು ನಶೆ ಪದಾರ್ಥಗಳು ಇವು ಇರಬಾರ್ದು ಅಂಥೇಳಿ ನನ್ನ ಅಭಿಪ್ರಾಯ. ಇದಕ್ಕೆ ಎಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಾವು ನಮ್ಮ ಪಾಲಿಕೆ ವತಿಯಿಂದ ಆರೋಗ್ಯ ದೃಷ್ಟಿಯಿಂದ ನಾವು ಸಹಿತ ಪಾಲಿಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತೀವಿ.